ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನೂ ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಇವತ್ತು ನಾನು ಹೇಳುತ್ತಿರುವ ಕತೆ ಹೊಂಗಿರಣ ಸಂಚಿಕೆ 67. ಅಷ್ಟಕ್ಕೂ ಆರಾಧ್ಯ ಲ್ಯಾಪ್ಟಾಪ್ ತರಲು ಹೇಳಿದ್ದು ಡ್ರೈವರ್ ರಾಜಣ್ಣ ಅವರಿಗೆ. ಅವಳು ಕರೆ ಮಾಡಿ ಹೇಳಿದ 10 ನಿಮಿಷಕ್ಕೆ ಆಫೀಸ್ ಬಳಿಗೆ ಲ್ಯಾಪ್ಟಾಪ್ ತಂದು ಕೊಟ್ಟಿದ್ದರು. ಆಗಲೇ ರಕ್ಷಾಳಿಗೆ ಆರಾಧ್ಯಳ ಮೇಲೆ ಅಸಮಾಧಾನ ಹೆಚ್ಚಾಯಿತು. ಅವಳು ಹೇಳಿದ ಹಾಗೆ 10 ನಿಮಿಷಕ್ಕೆ ಲ್ಯಾಪ್ಟಾಪ್ ತರಿಸಿದ್ದಳಲ್ಲ, ಅದು ಹೇಗೆ ಎನ್ನುವ ಯೋಚನೆ ಶುರುವಾಯಿತು. ಮಧ್ಯಾಹ್ನವಾಗಿದ್ದರಿಂದ ರಿಷಿ ಊಟಕ್ಕೆಂದು ಪಕ್ಕದಲ್ಲಿದ್ದ ಕ್ಯಾಂಟೀನಿಗೆ ಬಂದಿದ್ದನು. ರಿಷಿ ಕ್ಯಾಂಟೀನ್ನಲ್ಲಿ ಊಟ ಮಾಡದೆ ಮನೆಯಿಂದ ಡಬ್ಬಿ ತೆಗೆದುಕೊಂಡು ಬಂದಿದ್ದನು. ಅದನ್ನೇ ಊಟ ಮಾಡುತ್ತಿರುವಾಗ ಅವನ ಎದುರಿಗೆ ಬಂದು ಕುಳಿತಳು ಆರಾಧ್ಯ. ರಕ್ಷಾ ಅವನ ಮೇಲೆ ಬಿದ್ದು ಮಾತನಾಡಿಸಲು ಬಂದಾಗಲೇ ಅವಳನ್ನು ಮಾತನಾಡಿಸದೆ ಸುಮ್ಮನಾಗುತ್ತಿದ್ದನು. ಅಂಥದ್ದರಲ್ಲಿ ಆರಾಧ್ಯಳನ್ನು ಹೇಗೆ ತಾನೇ ಸಲಿಗೆಯಿಂದ ಮಾತನಾಡಿಸುತ್ತಾನೆ? ಅವನ ಮುಂದಿದ್ದ ಕುರ್ಚಿಯಲ್ಲಿ ಬಂದು ಕುಳಿತವಳು ಅದೇ ಕ್ಯಾಂಟೀನ್ನಲ್ಲಿ 2 ಚಪಾತಿ ಆರ್ಡರ್ ಮಾಡಿದಳು. ರಿಷಿ ಮಾತನಾಡದೆ ಸುಮ್ಮನೆ ತಿನ್ನುವುದನ್ನು ನೋಡಿದವಳು, ನೀವು ಮನೆಯಿಂದಲೇ ಊಟ ತೆಗೆದುಕೊಂಡು ಬರ್ತೀರಾ ಎಂದಳು. ಹೌದು ಎಂದನು. ಅವಳ ಮಾತಿಗೆ ಚುಟುಕು ಉತ್ತರ ಅಷ್ಟೇ ಅವನದು. ಕ್ಯಾಂಟೀನ್ ಊಟಕ್ಕಿಂತ ಅಮ್ಮ ಮಾಡಿದ ಊಟವೇ ರುಚಿಯಾಗಿರುತ್ತೆ, ಅದು ಒಳ್ಳೆಯದೇ ಎಂದಳು. ಈ ತಿಂಡಿ ಮಾಡಿದ್ದು ಅಮ್ಮ ಅಲ್ಲ, ನನ್ನ ತಂಗಿ. ಬೆಳಗ್ಗೆ ತಿಂಡಿ ಮಾಡುವುದು ತಂಗಿಯೇ ಎಂದನು. ಆದರೆ ಅವನ ನೋಟ ಮಾತ್ರ ತಟ್ಟೆಯ ಮೇಲಿತ್ತು. ಓ ಹೌದಾ, ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದೀರಾ ಎಂದಳು. ಎಲ್ಲ ತಿಳಿದಿದ್ದರೂ ಅವನನ್ನು ಮಾತಿಗೆ ಎಳೆಯುವ ಪ್ರಯತ್ನ ಮಾಡುತ್ತಿದ್ದಳು. ಅಪ್ಪ, ಅಮ್ಮ, ನಾನು, ತಂಗಿ ಎಂದು ಹೇಳುವಷ್ಟರಲ್ಲಿ ಅವನ ಊಟ ಮುಗಿದಿದ್ದರಿಂದ ಕುಳಿತಲ್ಲಿಂದ ಎದ್ದು ಅಲ್ಲಿ ನಿಲ್ಲದೆ ತನ್ನ ಬಾಕ್ಸ್ ಹಿಡಿದು ಆರಾಧ್ಯ ಕಡೆ ನೋಡದೆ ಅಲ್ಲಿಂದ ಹೋಗಿದ್ದನು. ರಿಷಿ ಆ ಕಡೆ ಹೋಗುತ್ತಿದ್ದ ಹಾಗೆ ತಲೆಯ ಮೇಲೆ ಕೈ ಹೊತ್ತವಳು, ಮೆಸೇಜಲ್ಲಿ ಎಷ್ಟು ಚೆನ್ನಾಗಿ ಮಾತನಾಡುತ್ತಾರೆ, ಇಲ್ಲಿ ನೋಡಿದರೆ 1000ಕ್ಕೆ 1 ಮಾತನಾಡುತ್ತಾರೆ. ನಾನು ಕೇಳಿದ್ದಕ್ಕೆ ಚುಟುಕು ಉತ್ತರ ನೀಡಿ ನನ್ನ ಮುಖವನ್ನೂ ಸರಿಯಾಗಿ ನೋಡದೆ ಹೊರಟರು. ಇವರನ್ನು ಹೇಗೆ ಮಾತನಾಡಿಸುವುದು ಎಂದು ಯೋಚನೆ ಶುರುವಾಯಿತು ಅವಳಿಗೆ. ಅಂದು ರಿಷಿ ತನ್ನದೇ ಯೋಚನೆಯಲ್ಲಿದ್ದನು. ಅವನಿಗೆ ಲ್ಯಾಪ್ಟಾಪ್ ಅವಶ್ಯಕತೆ ತುಂಬ ಇತ್ತು. ಅದನ್ನು ತೆಗೆದುಕೊಳ್ಳಲು ಹಣ ಹೊಂದಿಸುವುದು ಹೇಗೆ ಎನ್ನುವ ಯೋಚನೆಯಲ್ಲಿದ್ದನು. ಹಾಗಾಗಿ ಆರಾಧ್ಯಳ ಬಳಿ ಮಾತನಾಡಲು ಒಂದು ರೀತಿ ಅವನ ಯೋಚನೆಯೇ ಅಡ್ಡಿ ಬಂದಂತಿತ್ತು. ಅಂದು ಸಂಜೆ ಧನುಷ್ ಜೊತೆ ಎಲ್ಲ ಕೆಲಸಗಾರರು ಹೊರಟ ನಂತರ ಹೊರಟಿದ್ದರಿಂದ ಯಾವ ಯೋಚನೆ ಇಲ್ಲದೆ ಆರಾಧ್ಯ ಅವನ ಕಾರಿನಲ್ಲಿ ಬಂದಿದ್ದಳು. ಮನೆಗೆ ಬಂದ ಮಗಳನ್ನು ನೋಡಿದ ಮಿಥುನ್ ಅವರಿಗೆ ಮಗಳ ಮುಖದಲ್ಲಿ ಹಿಂದೆಂದೂ ಕಾಣದ ಖುಷಿ ಇಂದು ಎದ್ದು ಕಾಣುತ್ತಿತ್ತು. ಮುದ್ದು, ಇದೇನು ಇವತ್ತು ಇಷ್ಟೊಂದು ಖುಷಿಯಾಗಿದ್ದೀಯಾ ಎಂದರು. ನಾವು ಇಷ್ಟಪಟ್ಟವರನ್ನು ನೋಡಿದರೆ, ಮಾತನಾಡಿಸಿದರೆ ಮನಸ್ಸಿನಲ್ಲಿರುವ ಖುಷಿ ಮುಖದ ಮೇಲೆ ಎದ್ದು ಕಾಣುತ್ತೆ ಪಪ್ಪ ಎಂದು ಹೇಳುತ್ತಿದ್ದ ಹಾಗೆ ಇಷ್ಟಪಟ್ಟವರನ್ನು ನೋಡಿದ. ಎಲ್ಲಿ, ಯಾರು ಮುದ್ದು ಅದು ಎಂದರು. ಬಾಯಿ ತಪ್ಪಿ ಆಡಿದ ಮಾತಿಗೆ ಪೆಚ್ಚಾದವಳು. ಪಪ್ಪ ಅಂದರೆ ಇಷ್ಟಪಟ್ಟ ಕೆಲಸವನ್ನು ಮಾಡಿದರೆ ಮನಸ್ಸಿಗೆ ಬಹಳವೇ ಖುಷಿಯಾಗುತ್ತದೆ ಎಂದು ಹೇಳಲು ಹೋಗಿ ಇಷ್ಟಪಟ್ಟವರನ್ನು ನೋಡಿದೆ ಎಂದು ಹೇಳಿದೆ ಪಪ್ಪ ಅಷ್ಟೇ ಎಂದು ತನ್ನ ಮಾತು ಬದಲಾಯಿಸಿದಳು. ಮುದ್ದು, ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡುವುದು ನಿನಗೆ ಇಷ್ಟ ಎಂದು ಮೊದಲೇ ಹೇಳಿದ್ದರೆ ಧನು ಬದಲು ನಿನ್ನನ್ನೇ ಆ ಕಂಪನಿಯ CEO ಮಾಡುತ್ತಿದ್ದೆ ಎಂದು ಅಲ್ಲಿಯೇ ಕುಳಿತಿದ್ದ ಸ್ಪಂದನ ಅವರು ಹೇಳುತ್ತಿದ್ದ ಹಾಗೆ ಅವರ ಬಳಿಗೆ ಬಂದು ಅವರ ಹೆಗಲು ಬಳಸಿ ಕುಳಿತವಳು. ಮಮ್ಮಿ, ಕಂಪನಿಯ ಒಡತಿಯಾಗಿ ಕೆಲಸ ಮಾಡುವುದಕ್ಕೂ ಅಲ್ಲಿನ ಕೆಲಸಗಾರಳಾಗಿ ಕೆಲಸ ಮಾಡುವುದಕ್ಕೂ ತುಂಬ ವ್ಯತ್ಯಾಸ ಇದೆ. ನನಗೆ ಕಂಪನಿಯ ಯಜಮಾನಿಯಾಗಿರುವುದಕ್ಕಿಂತ ಅಲ್ಲಿ ಕೆಲಸದವಳಾಗಿ ಕೆಲಸ ಮಾಡಲು ಇಷ್ಟ ಇತ್ತು. ಹಾಗೆ ಮಾಡ್ತಿದ್ದೀನಿ ಕೂಡ, ಅದರಲ್ಲಿಯೇ ತೃಪ್ತಿ ಇದೆ ಎಂದು ನಕ್ಕು ಹೇಳಿದವಳು ಅಲ್ಲಿಂದ ಕೋಣೆಗೆ ಹೋಗಿದ್ದಳು. ಮಗಳ ಮಾತನ್ನು ಕಣ್ಣರಳಿಸಿ ಕೇಳಿದ ಮಿಥುನ್ ಅವರು, ಸ್ಪಂದನ, ನಮ್ಮ ಮುದ್ದು ಎಷ್ಟೊಂದು ಮಾತನಾಡುವುದನ್ನು ಕಲಿತಿದ್ದಾಳೆ, ಒಂದೊಂದು ಮಾತಿನಲ್ಲೂ ತುಂಬ ಅರ್ಥ ಅಡಗಿರುತ್ತದೆ ಎಂದು ಹೇಳಿದರು. ನೀವು ತುಂಬ ಬುದ್ಧಿವಂತರಲ್ಲವಾ, ಅದಕ್ಕೆ ನನ್ನ ಮಗಳು ಕೂಡ ತುಂಬ ಬುದ್ಧಿವಂತೆಯಾಗಿದ್ದಾಳೆ ಎಂದು ಅದೇ ನಗುವಿನಲ್ಲಿ ಸ್ಪಂದನ ಅವರು ಹೇಳುತ್ತಿದ್ದ ಹಾಗೆ, ಎಷ್ಟೇ ಆದರೂ ಅವಳು ನಿನ್ನ ಮುದ್ದಿನ ಮಗಳಲ್ವಾ, ಅದಕ್ಕೆ ನಿನ್ನಷ್ಟೇ ಬುದ್ಧಿವಂತೆ ಎಂದು ಸ್ಪಂದನ ಅವರ ಮಾತನ್ನು ಅವರಿಗೆ ತಿರುಗಿಸಿ ಹೇಳಿದರು ಮಿಥುನ್. ಗಂಡನ ಮಾತಿಗೆ ಮುಗುಳು ನಕ್ಕು ಅಲ್ಲಿಂದ ಸರಿದಿ ಹೋಗಿದ್ದರು. ಕೋಣೆಗೆ ಬಂದ ಆರಾಧ್ಯಳಿಗೆ ಹೇಳತಿರದ ಸಂತೋಷವಾಗಿತ್ತು. ಅದೇ ಖುಷಿಯಲ್ಲಿ ಹಾಸಿಗೆ ಮೇಲೆ ಉರುಳಿದವಳು ತನ್ನ ಮೊಬೈಲ್ನಲ್ಲಿ ಇದ್ದ ರಿಷಿಯ ಫೋಟೋ ನೋಡುತ್ತಾ,
ನಿಮ್ಮ ಮುಖವನ್ನು ನೋಡದೆ ಬರೀ ನಿಮ್ಮ ವ್ಯಕ್ತಿತ್ವವನ್ನು ನೋಡಿ ನಿಮ್ಮನ್ನು ಪ್ರೀತಿಸಿದವಳು ನಾನು. ನಿಮ್ಮನ್ನು ನೇರವಾಗಿ ನೋಡಿ ಅದೆಷ್ಟು ಖುಷಿಪಟ್ಟಿದ್ದೇನೆ ಎಂದು ನನಗೆ ಮಾತ್ರ ಗೊತ್ತು ರಿಷಿ. ಯಾವಾಗಲೂ ನಿಮ್ಮನ್ನು ನೋಡುತ್ತಾ ಹಾಗೆ ಕುಳಿತು ಬಿಡೋಣ ಎನಿಸುತ್ತದೆ. ನಿಮ್ಮನ್ನು ನೋಡುತ್ತಿದ್ದರೆ ನನ್ನನ್ನು ನಾನೇ ಮೈಮರೆಯುತ್ತಿದ್ದೇನೆ. ನಿಮಗೋಸ್ಕರ, ಕೇವಲ ನಿಮಗೋಸ್ಕರ ಎಲ್ಲರನ್ನೂ ಒಪ್ಪಿಸಿ ನಮ್ಮ ಕಂಪನಿಯಲ್ಲಿಯೇ ಕೆಲಸದವಳಾಗಿದ್ದೇನೆ. ಈ ರೀತಿಯಿಂದಲಾದರೂ ನಿಮಗೆ ನನ್ನ ಪ್ರೀತಿಯನ್ನು ಹೇಳಬೇಕು ಎನ್ನುವ ಯೋಜನೆ ನನ್ನದು. ನನ್ನ ಹಿನ್ನೆಲೆ, ನನ್ನ ಹೆಸರು ತಿಳಿದರೆ ನಿಮ್ಮ ಪ್ರತಿಕ್ರಿಯೆ ಹೇಗೆ ಇರುತ್ತದೆ ಎಂದು ನನಗೆ ಗೊತ್ತಿಲ್ಲ. ಆದರೂ ನೀವು ನನ್ನ ಪ್ರೀತಿಯನ್ನು ಒಪ್ಪುತ್ತೀರಾ ಎನ್ನುವ ನಂಬಿಕೆ ನನಗಿದೆ ಎಂದವಳು ಮೊಬೈಲ್ನಲ್ಲಿ ಇದ್ದ ಅವನ ಫೋಟೋದ ಮೇಲೆ ತುಟಿಯೊತ್ತಿದಳು. ರಿಷಿ ತನ್ನ ಪ್ರೀತಿಯನ್ನು ಒಪ್ಪುತ್ತಾನೆ ಎನ್ನುವ ನಿರೀಕ್ಷೆ ಇಟ್ಟುಕೊಂಡಿರುವ ಅವಳ ಈ ಅಗಾಧವಾದ ನಂಬಿಕೆ ಕನ್ನಡಿಯ ಹಾಗೆ ಒಡೆದು ಚೂರಾಗುವುದು ಎಂದು ತಿಳಿದಿಲ್ಲ ಅವಳಿಗೆ. ಅಣ್ಣ, ಏನಾಯಿತು? ಯಾಕೆ ಬೇಸರದಲ್ಲಿದ್ದೀಯಾ? ರಿಷಿ ಯಾವಾಗಲೂ ಮನೆಯ ಹೊರಗಿನ ಮುಂದೆ ಕುಳಿತುಕೊಳ್ಳುವ ಜಾಗದಲ್ಲಿ ಇಂದು ಕಚೇರಿಯಿಂದ ಬಂದವನು ಬೇಸರದಲ್ಲಿ ಕುಳಿತಿರುವುದನ್ನು ನೋಡಿ ಶರದಿ ಕೂಡ ತನ್ನ ಅಣ್ಣನ ಪಕ್ಕ ಕುಳಿತುಕೊಳ್ಳುತ್ತಾ ಕೇಳಿದಳು. ಶರದಿ, ನನಗೆ ಲ್ಯಾಪ್ಟಾಪ್ನ ಅವಶ್ಯಕತೆ ತುಂಬ ಇದೆ, ಅದನ್ನು ತೆಗೆದುಕೊಳ್ಳಲೇಬೇಕು ಎಂದನು ಅದೇ ಬೇಸರದಲ್ಲಿ. ಶರದಿಗೆ ಬಂದ ಸಂಬಳ ಕೂಡ ಮುಗಿದು ಹೋಗಿದೆ. ಈಗ ರಿಷಿಗೆ ಲ್ಯಾಪ್ಟಾಪಿಗೆ ಹಣ ಹೊಂದಿಸುವುದು ಬಹಳ ಕಷ್ಟ. ತನ್ನ ಅಣ್ಣ ಬೇಸರದಲ್ಲಿರುವುದಕ್ಕೆ ಕಾರಣವನ್ನು ತಿಳಿದವಳಿಗೂ ಬೇಸರವಾಯಿತು. ನನಗೆ ಸಂಬಳ ಬರುವುದು ಇನ್ನೂ ತಡ ಆಗುತ್ತೆ ಶರದಿ. ಅಲ್ಲದೆ ಆ ಹಣದಲ್ಲಿ ಮನೆಯ ಮೇಲಿನ ಸಾಲವನ್ನು ಸ್ವಲ್ಪ ಕಟ್ಟಬೇಕು ಎಂದು ಯೋಚಿಸಿದ್ದೆ. ಆದರೆ ಹೀಗಾಯಿತು. ಇನ್ನೆರಡು ದಿನದಲ್ಲಿ ನನಗೆ ಲ್ಯಾಪ್ಟಾಪ್ ಬೇಕು. ಹಣವನ್ನು ಹೊಂದಿಸುವುದು ಹೇಗೆ ಎನ್ನುವುದೇ ಯೋಚನೆ ಆಗಿದೆ ಎಂದು ತನ್ನ ಮನದಲ್ಲಿದ್ದ ಬೇಸರವನ್ನು ತಂಗಿಯ ಮುಂದೆ ತೆರೆದಿಟ್ಟಿದ್ದನು. ಆಗ ತಾನೇ ಹೊರಗೆ ಬಂದ ವಸುಂಧರಾ ಅವರ ಕಿವಿಗೆ ಮಗನ ಮಾತುಗಳು ಬಿದ್ದಿದ್ದವು. ರಿಷಿ, ಮೊದಲೇ ಹೇಳಿದಿದ್ದರೆ ಶರದಿಯ ಸಂಬಳದ ಹಣದಲ್ಲಿ ತೆಗೆದುಕೊಳ್ಳಬಹುದಿತ್ತಲ್ಲವಾ? ಈಗ ಆ ಹಣವು ಖರ್ಚಾಗಿದೆ ಎಂದರು ಬೇಸರದಲ್ಲಿ. ಅಮ್ಮ, ಶರದಿಯ ಸಂಬಳದಲ್ಲಿ ತೆಗೆದುಕೊಂಡಿದ್ದು ಎಲ್ಲವೂ ಅಗತ್ಯ ವಸ್ತುಗಳೇ. ಎಲ್ಲದರ ಅವಶ್ಯಕತೆಯೂ ಇತ್ತು. ಅವು ನಮಗೆ ಬೇಕಾಗಿತ್ತು, ಅದಕ್ಕೆ ತೆಗೆದುಕೊಂಡಿದ್ದು ಎಂದನು. ಹಾಗಾದರೆ ಈ ವಾರ ಎಲೆಗಳ ಆರ್ಡರನ್ನು ಸ್ವಲ್ಪ ಹೆಚ್ಚಿಗೆ ತಗೋತೀನಿ. ಅದರಿಂದ 5,000 ಸಿಗಬಹುದು. ನಿನಗೆ ಲ್ಯಾಪ್ಟಾಪ್ ತೆಗೆದುಕೊಳ್ಳಲು ಆಗುತ್ತದೆ ಎಂದರೆ. ಅಮ್ಮ, ಲ್ಯಾಪ್ಟಾಪ್ 5,000ಕ್ಕೆ ಬರುವುದಿಲ್ಲ. ಕಡಿಮೆಯದು ಅಂದರೆ 30,000ರಿಂದ 40,000 ಬೇಕು. ಈಗಾಗಲೇ ಬೆಳಿಗ್ಗೆಯಿಂದ ಸಂಜೆಯ ತನಕ ಎಲೆ ಚುಚ್ಚಿ ಬೆನ್ನು ನೋವು ಬರಿಸಿಕೊಂಡಿದ್ದೀಯಾ? ಇನ್ನೂ ಹೆಚ್ಚಿಗೆ ಆರ್ಡರ್ ತೆಗೆದುಕೊಂಡು ರಾತ್ರಿಯೆಲ್ಲ ಕೆಲಸ ಮಾಡಬೇಕು ಎಂದು ಯೋಚಿಸಿದ್ದೀಯಾ ಹೇಗೆ? ಏನೂ ಬೇಡ, ನೀನು ಸುಮ್ಮನೆ ಇರು ಎಂದು ತಾಯಿಯ ಮೇಲಿನ ಕಾಳಜಿಯಿಂದ ಹೇಳಿದನು. ತಾಯಿ ಮತ್ತು ಅಣ್ಣನ ಇಬ್ಬರ ಮಾತನ್ನು ಕೇಳಿದವಳು ಒಂದು ಯೋಚನೆಯನ್ನು ಮಾಡಿ, ಅಣ್ಣ, ನಾನು ಶಾಲೆಯಲ್ಲಿ ಅಡ್ವಾನ್ಸ್ ಸ್ಯಾಲರಿ ತೆಗೆದುಕೊಳ್ಳುತ್ತೇನೆ. ಅದರಿಂದ ಲ್ಯಾಪ್ಟಾಪ್ ತೆಗೆದುಕೊಂಡು ಇನ್ನು ಮಿಕ್ಕ ಹಣವನ್ನು EMI ಮೂಲಕ ತಿಂಗಳಿಗೆ ಒಮ್ಮೆ ಕಟ್ಟೋಣ. ಮುಂದಿನ ತಿಂಗಳಿನಿಂದ ಇಬ್ಬರ ಸಂಬಳ ಬರುವುದರಿಂದ ಕಷ್ಟ ಆಗುವುದಿಲ್ಲ. ಅಣ್ಣ, ಇದೇ ಒಳ್ಳೆ ಐಡಿಯಾ ಎಂದಳು. ಶರದಿ, ಅಡ್ವಾನ್ಸ್ ತೆಗೆದುಕೊಳ್ಳುವುದು ನೀನು ಹೇಳಿದಷ್ಟು ಸುಲಭ ಎಂದು ತಿಳಿದಿದ್ದೀಯಾ? ಕೆಲಸಕ್ಕೆ ಸೇರಿ ಈಗ 1 ತಿಂಗಳಾಗಿದೆ. ಹಾಗಿದ್ದಾಗ ಅಷ್ಟು ಸುಲಭದಲ್ಲಿ ಅಡ್ವಾನ್ಸ್ ಸ್ಯಾಲರಿ ಕೊಡುತ್ತಾರೆ ಎಂದು ತಿಳಿಯಬೇಡ. ನೀನು ಹೋಗಿ ಅಡ್ವಾನ್ಸ್ ಸ್ಯಾಲರಿ ಕೇಳಿ ಅವರು ಇಲ್ಲ ಎಂದು ಆಮೇಲೆ ನೀನೇ ಬೇಸರ ಮಾಡಿಕೊಳ್ಳುವುದು ಬೇಕಾ? ಅದಕ್ಕೆ ನೀನು ಇದರ ಬಗ್ಗೆ ಶಾಲೆಯಲ್ಲಿ ಕೇಳದಿರುವುದೇ ಒಳ್ಳೆಯದು. ನಾನೇ ಹೇಗಾದರೂ ಹೊಂದಿಸುತ್ತೇನೆ ಬಿಡು ಎಂದನು. ಇಲ್ಲ ಅಣ್ಣ, ಹಾಗಾಗುವುದಿಲ್ಲ. ಸ್ಪಂದನಾ ಮೇಡಮ್ ಬೇರೆಯವರ ರೀತಿ ಅಲ್ಲ. ನಾನು ನೋಡಿದ ಕೆಲವು ವ್ಯಕ್ತಿಗಳಲ್ಲಿ ತುಂಬ ಹೃದಯವಂತ ವ್ಯಕ್ತಿ ಅಂದರೆ ಅದು ಸ್ಪಂದನಾ ಮೇಡಮ್. ಅವರು ತುಂಬ ಒಳ್ಳೆಯವರು. ತುಂಬಿದ ಕೊಡ ತುಳುಕುವುದಿಲ್ಲ ಎಂದು ಹೇಳ್ತಾರಲ್ಲ, ಹಾಗೆ ಅವರು ಕೂಡ. ನಾನು ಪರಿಸ್ಥಿತಿಯನ್ನು ವಿವರಿಸಿದರೆ ಖಂಡಿತ ಅವರು ನನಗೆ ಅಡ್ವಾನ್ಸ್ ಸ್ಯಾಲರಿ ಕೊಡುತ್ತಾರೆ. ಕೇಳುವುದಕ್ಕೂ ಮೊದಲೇ ಅವರು ಅಡ್ವಾನ್ಸ್ ಸ್ಯಾಲರಿ ಕೊಡುವುದಿಲ್ಲ ಎಂದು ನನಗೆ ನಾನೇ ಯೋಚಿಸಿ ಸುಮ್ಮನಾದರೆ ಹೇಗೆ? ಕೇಳಿದರೆ ಅಲ್ಲವಾ ಗೊತ್ತಾಗುವುದು. ಒಂದು ವೇಳೆ ನೀನು ಹೇಳಿದ ಹಾಗೆ ಅವರು ಅಡ್ವಾನ್ಸ್ ಸ್ಯಾಲರಿ ಕೊಡಲು ನಿರಾಕರಿಸಿದರೆ ನನಗೇನು ಬೇಸರವಾಗುವುದಿಲ್ಲ ಎಂದಳು. ತಂಗಿಯ ಮಾತನ್ನು ಕೇಳಿದವನಿಗೆ ಶರದಿ ಹೇಳುತ್ತಿರುವುದು ಸರಿ ಎನಿಸಿದರೂ ಕೂಡ ಇದಕ್ಕೆ ಅವನ ಮನಸ್ಸು ಒಪ್ಪುತ್ತಿರಲಿಲ್ಲ. ಆದರೂ ಹಣದ ಅವಶ್ಯಕತೆ ಇದ್ದಿದ್ದರಿಂದ ಒಪ್ಪದೇ ಬೇರೆ ದಾರಿ ಇರಲಿಲ್ಲ. ನೀನು ಇಷ್ಟು ಹೇಳುತ್ತಿದ್ದೀಯಾ ಅಂದರೆ ಒಮ್ಮೆ ಕೇಳಿ ನೋಡು ಶರದಿ ಎಂದು ಒಲ್ಲದ ಮನಸ್ಸಿನಲ್ಲಿ ಹೇಳಿದ್ದನು. ರಿಷಿ, ನಿನ್ನ ಸಮಸ್ಯೆಗೆ ಪರಿಹಾರ ಸಿಕ್ಕಾಯಿತಲ್ಲ, ಈಗಲಾದರೂ ಊಟ ಮಾಡುವಿರಂತೆ, ಬನ್ನಿ ಎಂದು ಇಬ್ಬರನ್ನು ಊಟಕ್ಕೆ ಕರೆದಿದ್ದರು. ಲೇ ವಸು, ನನ್ನ ಮಗನಿಗೆ ಸಮಸ್ಯೆಯ? ಅದೇನು ಸಮಸ್ಯೆ ಹೇಳು, ಕ್ಷಣದಲ್ಲಿ ನಾನು ಪರಿಹಾರ ಮಾಡುತ್ತೇನೆ ಎಂದು ತೂರಾಡುತ್ತಲೇ ಬಂದ ರಿಷಿಯ ತಂದೆ ಸ್ವಾಮಿನಾಥ್ ಹಿಂದಕ್ಕೆ ಕೈಕಟ್ಟಿ ಹೇಳಿದರೆ, ನೀವೆಂಥ ಪರಿಹಾರ ಮಾಡ್ತೀರ ಮಣ್ಣು?
ನೀವು ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡುವುದಿದ್ದರೆ ನನ್ನ ಮಕ್ಕಳು ಏಕೆ ಇಷ್ಟೊಂದು ನೋವು ಪಡಬೇಕಿತ್ತು? ಬಂದುಬಿಟ್ರು ದೊಡ್ಡದಾಗಿ ಸಮಸ್ಯೆ ಪರಿಹಾರ ಮಾಡಲು ಎಂದವರು ಮತ್ತೆ ಮುಂದುವರೆದು, ಈಗ ರಿಷಿಗೆ 30,000 ಹಣ ಬೇಕಂತೆ, ಕೊಡಿ ಎಂದರು ಅದೇ ಕೋಪದಲ್ಲಿ. ವಸುಂಧರಾ ಅವರು ಹಣ ಎನ್ನುತ್ತಿದ್ದ ಹಾಗೆ ತುಟಿ ಬಿಚ್ಚದೆ ಹಾಗೆ ಸುಮ್ಮನೆ ನಿಂತರು. ಸ್ವಾಮಿನಾಥನ್, ಅಪ್ಪ, ನಿಮ್ಮಿಂದ ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಲು ಸಾಧ್ಯ ಇಲ್ಲ ಎಂಬುದು ನಮಗೂ ಗೊತ್ತು. ಆದರೆ ನೀವು ಸುಮ್ಮನೆ ಇದ್ದರೆ ಅದೇ ನಮಗೆ ದೊಡ್ಡ ಉಪಕಾರ ಮಾಡಿದಂತೆ ಎಂದು ಹೇಳಿದ ಶರದಿ ಅಲ್ಲಿ ನಿಲ್ಲದೆ ಒಳ ಹೋಗಿದ್ದಳು. ಅಂದು ಹೆಚ್ಚು ಟ್ರಾಫಿಕ್ ಇದ್ದಿದ್ದರಿಂದ ಶರದಿ ಶಾಲೆಗೆ ತಡವಾಗಿ ಬಂದಿದ್ದಳು. ಅವಳು ಶಾಲೆಗೆ ಬರುವ ವೇಳೆಗೆ ಆಗಲೇ ಮಕ್ಕಳು ಎಲ್ಲರೂ ಪ್ರಾರ್ಥನೆ ಮುಗಿಸಿ ತರಗತಿಯ ಒಳಗೆ ಹೋಗಿದ್ದರು. ಅಂದು ಶರದಿ ತಡವಾಗಿ ಬಂದರೂ ಸಹ ಅವಳ ಅದೃಷ್ಟಕ್ಕೆ ಯಾವುದೇ ತರಗತಿ ಇರಲಿಲ್ಲ. ಸ್ಟಾಫ್ ರೂಮ್ನಲ್ಲಿ ಕುಳಿತಿದ್ದವಳು ಅಡ್ವಾನ್ಸ್ ಸ್ಯಾಲರಿ ವಿಚಾರವನ್ನು ನೆನೆದುಕೊಂಡು, ಹೇಗಿದ್ದರೂ ಈಗ ತರಗತಿ ಇಲ್ಲ, ಅಷ್ಟರಲ್ಲಿ ಸ್ಪಂದನಾ ಮೇಡಮ್ ಬಳಿ ಮಾತನಾಡಿಕೊಂಡು ಬರೋಣ ಎಂದು ಸ್ಪಂದನಾ ಅವರ ಕೊಠಡಿಯ ಬಳಿ ಹೋದವಳು. ಮೇ ಐ ಕಮಿಂಗ್ ಮ್ಯಾಮ್ ಎಂದು ಹೇಳಿ ಒಂದು ಹೆಜ್ಜೆ ಒಳಗೆ ಇರಿಸಿದ್ದಳು. ಎಸ್ ಕಮಿಂಗ್ ಎಂದು ಹೇಳಿ ಬೇರೆ ಕಡೆ ತಿರುಗಿಸಿದ ಕುರ್ಚಿಯನ್ನು ಸರಿಯಾಗಿ ತಿರುಗಿಸಿ ಕುಳಿತು ತಲೆ ಎತ್ತಿ ನೋಡಿದನು. ಸ್ಪಂದನಾ ಅವರು ಇರುತ್ತಾರೆ ಎಂದು ತಿಳಿದು ಬಂದವಳಿಗೆ ಅಲ್ಲಿ ಇದ್ದಿದ್ದು ಧನುಷ್. ಅವನನ್ನು ನೋಡಿ ಬಾಗಿಲಿನಲ್ಲಿಯೇ ಹಾಗೇ ನಿಂತಳು. ಮುಂದುವರಿಯುವುದು.